ನಮಸ್ಕಾರ ಸ್ನೇಹಿತರೆ, ಸಿಂಹರಾಶಿಯವರೇ, ಈ ವಿಡಿಯೋವನ್ನು ನೀವು ನೋಡುತ್ತಿದ್ದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಏಕೆಂದರೆ ಕೆಲವೊಮ್ಮೆ ದೇವರು ನಮಗೆ ನೇರವಾಗಿ ಮಾತನಾಡುವುದಿಲ್ಲ, ಆದರೆ ಕೆಲವು ಸಂಕೇತಗಳು ಮೂಲಕ ನಮ್ಮ ಜೀವನದಲ್ಲಿ ಬರುವ ಬದಲಾವಣೆಯನ್ನು ಮುಂಚಿತವಾಗಿಯೇ ತಿಳಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಇರಬಹುದು. ನನ್ನ ಜೀವನ ಯಾವಾಗ ಬದಲಾಗುತ್ತದೆ? ನನ್ನ ಕಷ್ಟಗಳಿಗೆ ಯಾವಾಗ ಅಂತ್ಯ ಬರುತ್ತದೆ? ನಾನು ಕಾಯುತ್ತಿರುವ ಆ ಒಳ್ಳೆಯ ಸುದ್ದಿ ಯಾವಾಗ ಬರುತ್ತದೆ? ಸಿಂಹರಾಶಿಯವರೇ, ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಈಗ ಹತ್ತಿರವಾಗುತ್ತಿದೆ. ಜ್ಯೋತಿಷ್ಯ ಪ್ರಕಾರ ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ತರಬಹುದಾದ ಸಮಯ ಆಗಿರಬಹುದು. ಮೊದಲು ಒಂದು ವಿಷಯ ಹೇಳಬೇಕು. ಸಿಂಹರಾಶಿಯವರ ಸ್ವಭಾವದಿಂದ ಧೈರ್ಯಶಾಲಿಗಳು. ಅವರು ಎಷ್ಟು ಸಮಸ್ಯೆ ಬಂದರೂ ಸುಲಭವಾಗಿ ಸೋಲುವುದಿಲ್ಲ. ಆದರೆ ಕಳೆದ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಡಚಣೆಗಳು ಬಂದಿರಬಹುದು. ಕೆಲಸದಲ್ಲಿ ವಿಳಂಬ, ಹಣದ ಸಮಸ್ಯೆ ಅಥವಾ ಸಂಬಂಧಗಳಲ್ಲಿ ಅರ್ಥ ಮಾಡಿಕೊಳ್ಳದ ಪರಿಸ್ಥಿತಿ ಇರಬಹುದು. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗಲು ಪ್ರಾರಂಭವಾಗುತ್ತಿದೆ. ಕೆಲವರಿಗೆ ಇದು ಒಳ್ಳೆಯ ಸುದ್ದಿ ರೂಪದಲ್ಲಿ ಬರಬಹುದು, ಕೆಲವರಿಗೆ ಹೊಸ ಅವಕಾಶ ರೂಪದಲ್ಲಿ ಬರಬಹುದು, ಇನ್ನು ಕೆಲವರಿಗೆ ಹಳೆಯ ಸಮಸ್ಯೆಗೆ ಪರಿಹಾರ ಸಿಗಬಹುದು. ಸಿಂಹರಾಶಿಯವರೇ, ಕೆಲವೊಮ್ಮೆ ದೇವರು ನಮ್ಮ ಜೀವನದಲ್ಲಿ ಒಂದು ಸಣ್ಣ ಸಂಕೇತ ನೀಡುತ್ತಾರೆ. ಉದಾಹರಣೆಗೆ, ಅಚಾನಕ್ ಆಗಿ ಯಾರಾದರೂ ನಿಮ್ಮನ್ನು ನೆನೆಸಿಕೊಂಡು ಕರೆ ಮಾಡುವುದು, ಬಹುಕಾಲದಿಂದ ಬಾಕಿ ಇದ್ದ ಕೆಲಸ ಅಕಸ್ಮಾತ್ ಮುಗಿಯುವುದು, ಅಥವಾ ನಿಮ್ಮ ಮನಸ್ಸಿಗೆ ಅರ್ಥವಾಗದ ಒಂದು ಒಳ್ಳೆಯ ಭಾವನೆ ಬರಬಹುದು. ಇವು ಎಲ್ಲವೂ ಒಳ್ಳೆಯ ಬದಲಾವಣೆಯ ಸೂಚನೆ ಆಗಿರಬಹುದು. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಜೀವನದಲ್ಲಿ 3 ಮುಖ್ಯ ಬದಲಾವಣೆಗಳು ಕಾಣಬಹುದು. ಮೊದಲದು, ಸುದ್ದಿ ಅಥವಾ ಮಾಹಿತಿ. ನೀವು ಕಾಯುತ್ತಿದ್ದ ಯಾವುದಾದರೂ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾದ ಸುದ್ದಿ ಹೇಳಬಹುದು. ಇದು ಕೆಲಸ, ಹಣ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ ಆಗಿರಬಹುದು. ಎರಡನೇದು, ಒಬ್ಬ ವ್ಯಕ್ತಿಯ ಸಂಪರ್ಕ. ನಿಮ್ಮ ಜೀವನದಲ್ಲಿ ಕೆಲ ಸಮಯದಿಂದ ದೂರ ಇದ್ದ ವ್ಯಕ್ತಿ ಮತ್ತೆ ನಿಮ್ಮನ್ನು ಸಂಪರ್ಕಿಸಬಹುದು. ಕೆಲವರಿಗೆ ಇದು ಹಳೆಯ ಸ್ನೇಹಿತ ಆಗಮನ, ಕೆಲವರಿಗೆ ಸಂಬಂಧಿಕರು ಆಗಬಹುದು. ಮೂರನೆಯದು, ಹೊಸ ಅವಕಾಶ. ಕೆಲವರಿಗೆ ಕೆಲಸದ ಅವಕಾಶ, ವ್ಯವಹಾರದಲ್ಲಿ ಹೊಸ ಐಡಿಯಾ ಅಥವಾ ಜೀವನದಲ್ಲಿ ಹೊಸ ದಾರಿ ಕಾಣಬಹುದು.
ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳು ಬಹಳ ಮುಖ್ಯ. ಸಿಂಹರಾಶಿಯವರೇ, ನೀವು ಒಂದು ವಿಷಯ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ದೇವರು ಅವಕಾಶ ನೀಡುತ್ತಾನೆ, ಆದರೆ ಅದನ್ನು ಬಳಸುವುದು ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ನಿಮ್ಮ ಮುಂದೆ ಒಳ್ಳೆಯ ಅವಕಾಶ ಬಂದರೆ ಭಯಪಡದೆ ಧೈರ್ಯವಾಗಿ ಮುಂದೆ ಹೋಗಿ. ಇನ್ನೊಂದು ಸಣ್ಣ ಸಲಹೆ, ಮುಂದಿನ 2 ದಿನಗಳಲ್ಲಿ ಸಾಧ್ಯವಾದರೆ ಬೆಳಿಗ್ಗೆ ಎದ್ದು ದೇವರನ್ನು ನೆನೆದು ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಇರುವ ಒಳ್ಳೆಯ ಆಶಯಗಳನ್ನು ದೇವರ ಮುಂದೆ ಹೇಳಿ. ಕೆಲವೊಮ್ಮೆ ನಮ್ಮ ಸತ್ಯವಾದ ಮನಸ್ಸಿನ ಪ್ರಾರ್ಥನೆ ಬಹಳ ಬಹಳ ಶಕ್ತಿಯುತವಾಗಿರುತ್ತದೆ. ಸಿಂಹರಾಶಿಯವರೇ, ನೀವು ಬಹಳ ಕಷ್ಟಗಳನ್ನು ಎದುರಿಸಿದ್ದರೂ ಕೂಡ ನಿಮ್ಮ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅದಕ್ಕಾಗಿಯೇ ಈಗ ನಿಮ್ಮ ಜೀವನದಲ್ಲಿ ಬೆಳಕು ಕಾಣುವ ಸಮಯ ಬರುತ್ತಿದೆ. ನಿಮಗೆ ಈ ವಿಡಿಯೋ ನೋಡುತ್ತಿರುವಾಗ ಮನಸ್ಸಿನಲ್ಲಿ ಒಂದು ಶಾಂತಿ ಅಥವಾ ಒಳ್ಳೆಯ ಭಾವನೆ ಬಂದರೆ ಅದು ದೇವರ ಆಶೀರ್ವಾದ ಎಂದು ನಂಬಬಹುದು. ಕೊನೆಗೆ ಒಂದು ಸಣ್ಣ ಪ್ರಶ್ನೆ, ನೀವು ಸಿಂಹರಾಶಿಯವರಾಗಿದ್ದರೆ ಕಾಮೆಂಟ್ನಲ್ಲಿ ಜೈ ಹನುಮಾನ್ ಎಂದು ಬರೆಯಿರಿ. ಅದು ನಿಮ್ಮ ನಂಬಿಕೆಯನ್ನು ಇನ್ನಷ್ಟು ಬಲಪಡಿಸುತ್ತದೆ. ಮತ್ತು ಸ್ನೇಹಿತರೆ, ಮೊದಲ ಬಾರಿ ನನ್ನ ಚಾನಲ್ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ಕೊಡುತ್ತದೆ. ಸಿಂಹರಾಶಿಯವರೇ, ದೇವರು ನಿಮ್ಮ ಜೀವನದಲ್ಲಿ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳು ನಿಮಗೆ ಸಂತೋಷ, ಯಶಸ್ಸು ಮತ್ತು ಶಾಂತಿ ತರಲಿ. ಧನ್ಯವಾದಗಳು ಸ್ನೇಹಿತರೆ.